ಇಷ್ಟು ಬೆಳಗ್ಗೆ ಎದ್ದೆ 6:30ಗೆ ರೆಡಿಯಾಗಿ ಅಲ್ಲಿ ಇಲ್ಲಿ ಉಚ್ಕೊಂಡು ಮುಖ ತೊಳ್ಕೊಂಡು ಗೈಸ್ ರೆಡಿ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲೂ ಎಷ್ಟಾಗೈತೆ ಟೈಮ್ ಗೊತ್ತಾ? 7 ಗಂಟೆ ಆಗಿದೆ ಗೈಸ್. ಇವಾಗ 7:10 ಇವಾಗ ಹೋಗಿ ನ್ಯೂಸ್ ಪೇಪರ್ ಹಾಕಿ ಕಾರ್ ವಾಶು ಏನು ಅಷ್ಟೊಂದು ಇಲ್ಲೇ ಗೊತ್ತು ನೋಡ್ಬೇಕು. ಯಾರು ಬಂದರೆ ಕಾರ್ ವಾಶ್ ಹೋಗ್ಬೇಕು ಅಷ್ಟೇ ಗೈಸ್. ಕೊಡಿ ದಯವಿಟ್ಟು ಬಾಕ್ಸ್ ಕೊಡಿ. ಚಪಾತಿ ಮಾಡ್ತಾ ಆಲೆ ಏನ ಅಣ್ಣ ನೀನೇ ಕೇಳ್ತಾರೆ ಕಣ ಡೈಲಿ. ಬಾಕ್ಸ್ಗಳು ಕೊಡವ ಎಲ್ಲ ಇಲ್ಲೇ ಮಡಿಕಬಿಟ್ಟು ನೀನು ನೆನೇನೆ ಹೇಳಿದ್ರೆ ನೆನೇನೆ ಒಟ್ಟಿಗೆ ತಗೊಂಡ್ಬಿಡ್ತೀನಿ. ನೀವ ಗಾಡಿ ತಗೊಬಂದಿ ಟೈಮಲ್ಲಿ ಕೊಡಲ್ಲ, ಗಾಡಿ ತರದೋ ಟೈಮಲ್ಲಿ ಗಾಡಿ ತಂದಿನಿ ಅದಕ್ಕೆ ಬಾಕ್ಸ್ಗಳು ಕೊಡು ಅಂತಿರೋದು. ಬಾಕ್ಸ್ ಎತ್ಕೋಗಿ ಸಾಂಬಾರು ಎತ್ಕೊಬರಕ್ಕೆ ನೆನ್ನೆ ಬೇಡ ಅನ್ನೋದು, ಆಮೇಲೆ ಬೇಕು ಅನ್ನೋದು. ನೆನೇನೆ ಒಟ್ಟಿಗೆ ತತ್ತೀನಿ ಇಲ್ವಾ? ಬೇವಿಲ್ಲ ಹೇಳಿಲ್ಲ ತಾನೆ ಸಾಂಬಾರು ಅದೇ. ಕೋಳಿ ಸಾರು ಇತ್ತು ಇಸ್ಕೋಬೇಕಿತ್ತಾನೆ. ಯಾವತ್ತು ಹೋಗೋದು ಮಂತ್ರಾಲಯಕ್ಕೆ? ಹೋಗಿದ್ದು ಬರೋದು ಭಾನುವಾರ ಬಂದ್ಬಿಡ್ತೀಯ. ಯಾವುದು ಯಾಕೆ ಚಪಾತಿ ಇವತ್ತೇ ಬೇಸ್ ಮಾಡಿಕೊಬಿಡ್ತಿದ್ಯಾ ಅಲ್ಗೆ ಹೋಗಕ್ಕೆ? ಅವತ್ತಿಗೆ ಆಯ್ತಾಯ್ತು. ಜಲ್ದಿದೋ ಎಲ್ಲ ಬಾಕ್ಸು ಜಲ್ದಿದೋ ಗೈಸ್. ಕಂಟೆಂಟ್ ಏನಿಲ್ಲ ಅನ್ಕೊಬಿಡಿ. 10 days ಬ್ಲಾಗ್ ಚಾಲೆಂಜ್ ಮುಗಿದ ಮೇಲೆ ಚೆನ್ನಾಗಿರೋ ಕಂಟೆಂಟು. 10 days ಚಾಲೆಂಜ್ ಮುಗಿಸ್ ಏನೋ ಅಂತ ತಗೋತಿದ್ದೀನಿ ಗೈಸ್. ಇವಾಗ ಸಾಂಬಾರು ತುಂಬಬೇಕಿಲ್ಲ ಜಲ್ದಿ ಸಾಂಬಾರೆಲ್ಲ ತುಂಬಿಸ್ಕೊಂಡು ಗೈಸ್ ನಾವು ಇವಾಗ ಏನು ಪ್ಲ್ಯಾನಿಂಗಲ್ಲಿದ್ದೀವಿ ಅಂದರೆ ನೆಕ್ಸ್ಟ್ ಪ್ಲ್ಯಾನ್ DJI ಆ್ಯಕ್ಷನ್ 5 Pro ತಗೊಳ್ಳ, ಇಲ್ಲ ಕ್ಯಾನಾನ್ 200D ತಗೊಳ್ಳ, ಇಲ್ಲ ಅಂದರೆ GoPro ಯಾವ್ದಾದ್ರು ತಗೊಳ್ಳ ಗೈಸ್. ಆ ಥರ ಯೋಚನೆ ಮಾಡ್ತಿದ್ದೀನಿ. ನೀವೇ ಸಜೆಸ್ಟ್ ಮಾಡಿ ಗೈಸ್ ಯಾವ್ದು ತಗೊಳ್ಳಿ. ಧನಲಕ್ಷ್ಮಿ ಏನಾರು ಹೇಳಿ ಧನಲಕ್ಷ್ಮಿ ಸ್ವಲ್ಪ. ಹಾಂ ವಾ ಕ್ಯಾಮ್ರಾ ಯಾವಾಗ ತಗೊಳ್ತೀಯಾ? ವಾ ಮಿಸ್ಟರ್ ಧನಲಕ್ಷ್ಮಿ ಅವಾಗ ನಮ್ಮ ನೋಡಿ ಮಾತಾಡ್ತಿಲ್ಲ. ಯೂಟ್ಯೂಬ್ ಆಗ ಮಾತಾವ ಕುಕಿಂಗ್ ಚಾನಲ್ಗೆ ಏನಾರು ಓಪನ್ ಮಾಡಿದ್ರೆ ನೀನೆಲ್ಲ ಬಂದು ಹುಡಿ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ಬೇಕವ. ಕುಕಿಂಗ್ ಚಾನಲ್ಗೆ ಏಕೆ ಹಾಂ ಏನು ಬೇಕಿಲ್ಲ ಅಂತ ಅದಕ್ಕೆ ಸಾಂಬಾರು ಮಾಡಕ್ಕೆ ಬೇಕಿಲ್ಲ ಇನ್ನು ಅಲ್ಲಬಹುದು ನೋಡಿ ಗೈಸ್. ನಾವೀಗ ಕಮರ್ ಕಟ್ ಮಾಡ್ತೀವಿ ಗೈಸ್. ಇವ್ರ ಮಗಳು ಬಂದೇ ಅಲ್ವಾ ಯೂಟ್ಯೂಬ್ ಚಾನಲ್ಗೆ? ಯೂಟ್ಯೂಬ್ ಚಾನಲ್ಗೆ ಮಾಡಿದ್ರೆ ಏನು ನಿಮ್ಮ ಮನೇಲಿ ಪಾತ್ರೆ ಯೂಸ್ ಮಾಡ್ಬೋದು ಗೈಸ್. ಯುರೋಪ್ಗೆ ಗೈಸ್ ಯುರೋಪ್ ಹೋದಂತೆ ನಮ್ಮ ಯುರೋಪ್ ಫ್ರೆಂಡು. ಈಗ ನಿಮ್ಮ ಮನೇಲಿ ಎಲ್ಲ ಪಾತ್ರೆಗಳೆಲ್ಲ ನಿಮ್ಮಲ್ಲೇ ಎಲ್ಲ ಪಾತ್ರೆಗಳವೆ ಎದ್ದು ಹೋಗಿ ನಮ್ಮ ಮನೆ ಬೇಕಿದ್ರೆ ನೀನೇನು ಯೂಸ್ ಮಾಡ್ತೀವಿ ಮೇಲೆ ಇರೋಲ್ಲ ನಮಗೆ ದೊಡ್ಡ ದೊಡ್ಡ ಬಾಸಿಗಳವ ಒಲೆ ಸ್ಟವ್ ಇವೆಲ್ಲ ಕೊಡ್ಬೋದು ನಮಗೆ. ನಾವು ಕುಕಿಂಗ್ ಚಾನಲ್ ಓಪನ್ ಮಾಡ್ತಾರೆ ಏನ್ ಕವೆ ಎಲ್ಲ ಆಡ್ಕೊಂಡ್ರ ಬಗ್ಗೆ ಯಾರು ಕೇಳ್ತಿರವ? ಯಾಕೆ ಕೇಳ್ತಿರೋ? ಯಾರಪ್ಪ ಯಾರು ಕೇಳ್ತಿದಾರ ಅಂತ ಗೈಸ್. ಫಸ್ಟು ಒಂದು ಟೈಮಲ್ಲಿ ಗೈಸ್ ಕಾರ್ ತೊಳಿಯೋಕ್ಕೆ ಇಡೀ ರೂಪನಗರ ನಡ್ಕೊ ಓಡಾಡ್ತಿದೆ. ಆಮೇಲೆ ರೂಪನಗರ ದೀಪೋತ್ಸವ ಹತ್ರನೂ ಕಾರ್ ವಾಶ್ ಇತ್ತು ಒಂದು. ಆವಾಗಲೂ ಅಷ್ಟೇ ಗೈಸ್ ಫುಲ್ಲು ಎಲ್ಲ ನಡ್ಕೊಂಡೇ ಓಡಾಡುವೆ ಅಲ್ಲಿಗೂ. ಇವಾಗ ಗಾಡೀಲಿ ಓಡಾಡ್ತಿದ್ದೀನಿ. ನಮ್ಮ ಮಮ್ಮಿನೂ ಅಷ್ಟೇ ಗೈಸ್ ನಡ್ಕೊಂಡು ಓಡಾಡ್ತಿದ್ರು ಫಸ್ಟ್ ಎಲ್ಲ ಕೆಲಸಕ್ಕೆಲ್ಲ ನಡ್ಕೊಂಡೇ ನಡ್ಕೊಂಡು ಹೋಗಿದ್ರು. ಗೈಸ್ ಬೈಕೆಲ್ಲ ಗೈಸ್ ತಿಂಗಳ ಮೇಂಟೆನೆನ್ಸ್ ಖರ್ಚು ಇರ್ತದೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಬಟ್ ಆದರೆ ಇವಾಗ ಗಾಡೀಲಿ ಓಡಾಡ್ತಿದೆ. ಫಸ್ಟು ಕಾಲಲ್ಲಿ ಓಡಾಡ್ತಿದೆ ಅಂದರೆ ಸೈಕಲಲ್ಲೂ ಓಡಾಡ್ತಿದೆ ಗೈಸ್. ಅದು ಸೈಕಲೆಲ್ಲ ಇರಲಿಲ್ಲ. ಆಮೇಲೆಲ್ಲ ಸೈಕಲ್ಲು ರಿಪೇರಿ ಅಂತ ಬಂದಾದ್ಮೇಲೆ ಗೈಸ್ ನಾಟಕ ಓಡಾಡ್ತಿದೆ. ಇವಾಗ ಗೈಸ್ ಗಾಡಿಯಲ್ಲಿ ಓಡಾಡ್ತಿದ್ದೀನಿ. ಮುಂದೆ ಒಂದು ದಿವಸ ಕಾರಲ್ಲಿ ಬರಬೇಕು ಅಂತ ಡ್ರೀಮ್ ಇದೆ. ಅದಕ್ಕೆ ನಾನು ಯೂಟ್ಯೂಬ್ ಫೀಲ್ಡ್ಗೆ ಬಂದಿರೋದು ಗೈಸ್. ನೋಡೋದ ಹೆಂಗಾಯ್ತದೆ ಏನಾಯ್ತದೆ ಯಾವ ಥರ ಸಪೋರ್ಟ್ ಸಿಗ್ತದೆ ಅಂತ. ಇನ್ನು ಹೊಸ ದಿವಸ ಗೈಸ್ ಏನೋ ತಗೋಬೇಕು ಅಂತ ಇದ್ದೀನಿ. ಅದು ತಗೊಂಡಾದ್ಮೇಲೆ ಒಳ್ಳೊಳ್ಳೆ ಥರ ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡ್ತೀನಿ ಗೈಸ್. ಬೈ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಶಾಮ್ ಸಾರಿ ಗೈಸ್. ಇವಾಗ ಏನು ಅಂತಂದರೆ 4 ಗಂಟೆ ಟೈಮ್ ಆಯಿತು. ಮಳೆ ಹನಿ ಹಾಕೋದು ಮಾತ್ರ ಬಿಡ್ತಲ್ಲ ಗೈಸ್. ನೋಡಿ ನೀವು ಮಳೆ ಎಲ್ಲ ಹನಿ ಆಗ್ತಾಯಿದೆ, ಇನ್ನೂ ಹನಿ ಆಗ್ತೈತೆ. ಮಳೆ ಹನಿ ಹಾಕೋದು ಮಾತ್ರ ಬಿಡ್ತಾಯಿಲ್ಲ. ಪೇಪರ್ ಓಲೋ ಬೇಡ ಅಂತ ಗೈಸ್ ಇವತ್ತು ಪಾಂಪ್ಲೆಟ್ ಹಂಚ್ಬೇಕಿತ್ತು, ಬಟ್ ಹಂಚೋಕ್ಕೆ ಆಗಲಿಲ್ಲ ಗೈಸ್. ಮತ್ತು ಗೈಸ್ ಚಾಲೆಂಜ್ ಏನೋ ಈಸಿಯಾಗಿ ತಗೊಬಿಟ್ಟೆ 10 days ಚಾಲೆಂಜ್ನ.
ಬಟ್ ಅದನ್ನು ಇದು ಮಾಡೋದೇ ಕಷ್ಟ ಇವಾಗ ಗೈಸ್. ಏನು ಕಂಟೆಂಟ್ ಏನು ಕ್ರಿಯೇಟ್ ಮಾಡೋದು, ಸುಮ್ಮನೆ ಬ್ಲಾಗ್ ಮಾಡಿದ್ರು ಒಂಥರ ಜೀವ ಇದೆ. ಸುಮ್ಮನೆ ಬ್ಲಾಗ್ ಅಂತೂ ಸುಮ್ಮನೆ ಮಾಡ್ತಿದ್ದೀನಿ ಗೈಸ್. ಏನೋ ಅಂಥದ್ದೇನೋ ಕಂಟೆಂಟ್ ಇದೆಲ್ಲ, ಸುಮ್ಮನೆ ಎದ್ವಿ ಮಲಗಿದ್ವಿ ಕುತ್ಕೊಂಡ್ವಿ ಅಂತ ಮಾಡ್ತಾ ಇರ್ತೀವಿ. ಇವಾಗ ಅಲ್ಲೇ 4 ಗಂಟೆ ಆಯಿತು, ಪೇಪರ್ಗೆ ಹೋಗ್ಬೇಕು ಗೈಸ್. ಎಲ್ಲ ಹೆಂಗೆ ಮಾಡೋದು, ಬೆಳಿಗ್ಗೆ ಕಾರ್ವಾಶ್ಕೋಬೇಕು, ಪೇಪರ್ಗೆ ಹೋಗ್ಬೇಕು, ಕಾರ್ವಾಶ್ಕೋಬೇಕು, ಆಮೇಲಿಂದ ಇನ್ನೊಂದು ಸ್ವಲ್ಪ ದಿವಸ ಗೈಸ್ ಕಾಲೇಜ್ ಸ್ಟಾರ್ಟ್ ಆದರೆ ಕಾಲೇಜಿಗೆ ಹೋಗಬೇಕು. ಎಲ್ಲ ಎಲ್ಲಿಂದ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಗೈಸ್. ಇನ್ನೂ 10 ಡೇಸಲ್ಲಿ, ಬಟ್ಟಲ್ಲಿ ಕಾಲೇಜಿಗೆ ಹೋಗೋಷ್ಟಲ್ಲಿ ಗೈಸ್ 10 ಡೇಸ್ ಬ್ಲಾಗ್ನ ಮುಗಿಸ್ಬಿಡ್ಬೋದು. 10 ಡೇಸ್ ಬ್ಲಾಗ್ ಅದಾದಮೇಲೆ ಕೊಡಬೇಕಲ್ವಾ, ಇನ್ನೂ ಕ್ರಿಯೇಟಿವ್ ಆಗಿ ಎಲ್ಲರ ಥರನೂ ನಾವೇ ಚೇಂಜಸ್ ಆಗಿ ಒಳ್ಳೆ ಕ್ವಾಲಿಟಿ ಬ್ಲಾಗ್ ಅಂದರೆ ಏನೋ ಒಂದು ಕಂಟೆಂಟ್ ಇರಬೇಕಲ್ಲಿ, ಆ ಥರ ಕೊಡಬೇಕು. ಈಗ ತಾನೇ ಜಸ್ಟ್ ಇವಾಗಲೇ ಅಲ್ಲ, ಒಂದು 3:45-4 ಗಂಟೆ ತಕ್ಷಣ ಗೈಸ್ ಇದು ಬಟ್ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆದೆ ಗೈಸ್. ನಾಳೆ ಗೈಸ್ ಒಬ್ರನ್ನ ಮೀಟ್ ಮಾಡಬೇಕು ಅಂತ ಇದ್ದೀನಿ, ಇನ್ಫ್ಲುಯೆನ್ಸರ್ನ. ನೋಡ್ತೀನಿ ಗೈಸ್, ಟ್ರೈ ಮಾಡ್ತಿದ್ದೀನಿ. ನೋಡೋದ ನಾಳೆ ಅಂತ ಹೇಳೋರೆ, ನೋಡೋದವ್ರೆ ಏನೋ ಸಿಕ್ಕರೆ ಗೈಸ್ ನಮ್ಮ ಥರನೇ ಚಿಕ್ಕ ಇನ್ಫ್ಲುಯೆನ್ಸರ್, ಮುಂದೆ ಒಂದು ದಿವಸ ದೊಡ್ಡ ಇನ್ಫ್ಲುಯೆನ್ಸರ್ ಆಗ್ಬೋದು. ಬಟ್ ನನಗಿಂತ ಅವ್ರು ದೊಡ್ಡ ಇನ್ಫ್ಲುಯೆನ್ಸರೇ ಗೈಸ್. ಅವ್ರ ಫಾಲೋವರ್ಸು ಅವ್ರು ಇದೆಲ್ಲ ನೋಡಿದ್ರೆ ನನಗಿಂತ ಅವರು ಒಂದು ಸ್ವಲ್ಪ ಏನು ಜಾಸ್ತಿನೇ ಗೈಸ್, ರೀಚಸ್ ಎಲ್ಲ ಇದೆ. ಬಟ್ ಅಂದರೆ ಏನೋ ಅವ್ರ ಹತ್ರ ಟಿಪ್ಸ್ಗಳು ತಿಳ್ಕೊಳ್ಳೋಣ ಅಂತ ವೀಡಿಯೋ ಅಪ್ಲೋಡ್ ಮಾಡಬೇಕು. ಏನೋ ನಮ್ಗೆ ಗೊತ್ತು, ಇನ್ನೊಂದು ಸತ ಕೇಳ್ಕೊಂಡ್ಬಿಡೋಣ. ವೀಡಿಯೋ ಕ್ವಾಲಿಟಿ ಇರಬೇಕು ಗೈಸ್. ಫಸ್ಟ್ ಆಫ್ ಆಲ್ ಈ ವಿಡಿಯೋ Vivo Y39 5G ವೀಡಿಯೋ ಆಗ್ತಿರೋದು, ಇದರಲ್ಲೇನು ಅಷ್ಟೊಂದು ಕ್ವಾಲಿಟಿ ಇರೋಲ್ಲ ಗೈಸ್. ಆಮೇಲೆ ಇನ್ನೊಂದು ವಿಷಯ ಗೈಸ್, ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ 8th ಪೇಪರ್ಗೆ ಹೋಗಿ ಶುರು ಮಾಡಿದ್ದೆ, ದುಡಿಯೋಕ್ಕೆ ಶುರು ಮಾಡಿದ್ದು. ಅಲ್ಲಿಂದ ಇಲ್ಲಿ ತನಕ ಸುಮ್ಮನೆ ಯೂಟ್ಯೂಬರ್ ಆಗಬೇಕು ಅಂತ ಅದು ಇದು ಏನೇನೋ ಖರ್ಚು ಮಾಡಾಕ್ಬಿಟ್ಟಿದ್ದೀನಿ ಗೈಸ್. ಆಮೇಲಿಂದ ಗೈಸ್ ನನಗೆ ಒಂದು PC ಬಿಲ್ಡ್ ಮಾಡಬೇಕು ಅಂತಲೂ ಆಸೆ ಇತ್ತು, ಆದರೆ ಆ ಡ್ರೀಮ್ ಅಂತೂ ಕಂಪ್ಲೀಟ್ ಆಗಲೇ ಇಲ್ಲ. PC ಬಿಲ್ಡ್ ಮಾಡೋಕ್ಕೆ ಗೈಸ್ ಇಲ್ಲಿ ನೋಡಿ, ಕೀಬೋರ್ಡ್ ಆಗಿರ್ಬೋದು, ಮೇಲೆ ಇದು ಕೀಬೋರ್ಡು ಮತ್ತು ಮೌಸು, ಮತ್ತು ಇದು ಮದರ್ ಬೋರ್ಡ್, ಮಾನಿಟರ್ ಗೈಸ್. ಮದರ್ ಬೋರ್ಡ್ ಅಲ್ಲ, ಒಳಗಡೆ ಇರೋದು ಮದರ್ ಬೋರ್ಡು, ಮಾನಿಟರ್ ಒಳಗಡೆ ಇರೋಲ್ಲ, ಏನೋ ಗೊತ್ತಿಲ್ಲ ಗೈಸ್, ಅದು ಮಾನಿಟರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಇನ್ನೊಂದು ಅಂದರೆ ಸಿಂಪಲ್ ಆಗಿರೋದು ಅಂತಂದ್ರೂ ನನಗೊಂದು 25,000 ಬೇಕು. ಒಂದು ಸಿಂಪಲ್ ಆಗಿರೋ PC ಅಂದರೆ ಸಣ್ಣ ಪುಟ್ಟ ಎಡಿಟಿಂಗ್ಗೆ, ಅಂದರೆ ಈಗ ಎಕ್ಸಾಂಪಲ್ ಒಂದು ಕೆನಾನ್ ಕ್ಯಾಮ್ರಾ ಅಂದ್ಕೊಳ್ಳಿ ಗೈಸ್, ಅಲ್ಲಿಂದ ಚಿಪ್ಪಲ್ಲಿರೋದು ಇದನ್ನು ವೀಡಿಯೋಸ್ನ ತೆಗೆದು ಇಲ್ಲಿ ಅಪ್ಡೇಟ್ ಮಾಡ್ಕೊಂಡು ಎಡಿಟ್ ಮಾಡೋದು, ಆ ಥರ ಈ ಥರ ಏನೇನಾರು ಮಾಡೋದಿರುತ್ತೆ ಗೈಸ್. ಅದಕ್ಕಾದ್ರು ಮಾಡ್ತೀನಿ ಅಂದರೆ ಒಂದು 25,000. ಇಲ್ಲ ನಾನು GTA 5 ಈ ಥರ ಆ ಥರ ಗೇಮ್ ಮಾಡ್ತೀನಿ ಅಂದರೆ ಸಿಂಪಲ್ಗೆ, ಅಂದರೆ ಹ್ಯಾಂಗಾಗುತ್ತೆ ಫೋನಲ್ಲಿ ಹೆಂಗಾಗುತ್ತೆ ಹಂಗೆ ಆ ಥರ ಮಾಡ್ತೀನಿ ಅಂತ ಅಂದರೂ ನಮಗೆ ಅರೌಂಡ್ ಒಂದು 50,000ದಿಂದ 45,000ರಿಂದ 50,000 ಬೇಕು. ಇಲ್ಲ ನಾನು ಯೂಟ್ಯೂಬಲ್ಲಿ ಸ್ಟ್ರೀಮಿಂಗ್ ಮಾಡ್ತೀನಿ ಅಂತ ಹೋದರೆ ಗೈಸ್, ವೆಬ್ ಕ್ಯಾಮ್ರಾ, ಕ್ಯಾಪ್ಚರ್ ಕಾರ್ಡು, ಆಮೇಲೆ ಮೈಕು, ಸೆಟಪ್ ಅಂದರೆ ಒಂದು ರೂಮ್ ಯಾವುದಕ್ಕೆ ಬೇಕು ಗೈಸ್. ಎಲ್ಲರೂ ಈಗ ನಾನು ಕೂತ್ಕೊಂಡು ಅದು ಎಡಿಟ್ ಮಾಡೋದು ನಿಮ್ಗೆ ಕಾಣಿಸಲ್ಲ. ನಾನು ಗೇಮ್ ಮಾಡಬೇಕು ಅಂದರೆ ಒಂದು ರೂಮು, ಬ್ಯಾಕ್ಗ್ರೌಂಡಲ್ಲಿ ಲೈಟಿಂಗ್ಸು, ಕುತ್ಕೊಳ್ಳೋಕ್ಕೆ ಗೇಮಿಂಗ್ ಚೇರು ಒಳ್ಳೆಯದು ಅಂತೀನಿ. ಒಳ್ಳೆ ಒಂಥರ ಗೇಮಿಂಗ್ ಚೇರೇ ಬೇರೆ ಗೈಸ್. ಎಲ್ಲ 15 ಅಂದರೆ 15,000 16,000 ಮೇಲೆ ಗೈಸ್ ಅದು ಸಿಗೋದು. ಆಲ್ಮೋಸ್ಟ್ ಒಂದು 14,000 ರೂಪಾಯಿಗೂ ಸಿಗುತ್ತೆ ಕಮ್ಮಿ. ಅಂದರೆ ಹಿಂಗೆ ಚೆನ್ನಾಗಿರೋದು ಬೇಕು ಅಂದರೆ ಎಲ್ಲ ಅಷ್ಟೇ ಆಗುತ್ತೆ ಗೈಸ್. ಆ ಥರ ಐಡಿಯಾನು ಇತ್ತು ಗೈಸ್. ಆಮೇಲಿಂದ ಏನು ಮಾಡೋಕ್ಕಾಗಿಲ್ಲ. ಆಮೇಲೆ ಗೈಸ್ ನಾನು ಒಂದು 15,000 ಗೇಯ್ದು ದುಡ್ದು, ಇವಾಗ ನಂಗೆ ಬರೀ 17 ವರ್ಷ, ಇನ್ನೂ 18 ತುಂಬಿಲ್ಲ ಗೈಸ್. ಗೇಯ್ದೆಲ್ಲ ಅಂದರೆ ಕೆಲಸ ಮಾಡಿ ಗೇಯ್ದು ಅಂದರೆ ಬೇರೆ ಥರ ಏನೇನೋ ತಿಳ್ಕೊಬಿಡೋಕೆ ಹೋಗ್ಬೇಡಿ, ವಯಸ್ಸು ಹೆಂಗೆಂಗೋ ಕೆಲಸಿ. ಇದು ಮಿಷಿನ್ಗಳು, ಕಾರ್ ವಾಶ್ ಮಿಷಿನು, ಪಾಂಪ್ಲೇಟ್ಸು, ಅದು ಇದು ಸೋಪ್ ಆಯಿಲ್ ಹೊಂದ್ಕೊಂಡು ಏನೇನೋ ಖರ್ಚು ಮಾಡಿದೆ ಗೈಸ್. ಅಲ್ಲೂ ಒಂದು ಸ್ವಲ್ಪ ದುಡ್ಡು ಹೋಯ್ತು, ಅವೆಲ್ಲ ಮಾಡಿಸ್ಕೊಂಡು ಕುತ್ಕೊಂಡು. ಈಗ ಗೈಸ್ ಅದಕ್ಕೆ ನೆಕ್ಸ್ಟು ಹೋಗಿ ಪೇಪರ್ ಹಾಕ್ಬಿಟ್ಟು ಇದೆಲ್ಲ ಒಂದೊಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಗೈಸ್. ಇನ್ನೊಂದು ಅಂದರೆ EMI ಅಲ್ಲೇ ತೊಗೊಳ್ಳೋದು. ಅದನ್ನೂ ಒಂದು ಒಳ್ಳೆ, ಈಗ ಇರೋದು ಹೇಳ್ಬಿಡ್ತೀನಿ ಗರ್ಸ್ಗಳು ಗೈಸ್, ಕ್ಲಿಯರಿಟಿ ಚೆನ್ನಾಗಿ ಬರಬೇಕು ಅಂತಂದರೆ ಕ್ಯಾಮ್ರಾ ಮೇನು. ನಾನು DJI ತಗೊಂಡು ಒಳ್ಳೆ ಮಾಡ್ತಾ ಇನ್ವೆಸ್ಟು ಅಂದರೆ DJI Action 5 Proನೇ ಬೆಸ್ಟು ಅಂತ ನನಗನ್ಸುತ್ತೆ ಗೈಸ್. DJI Action 5 Proಲಿ ಇನ್ನೂ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಇಲ್ಲ ನಮ್ಮದು ದುಡ್ಡಿದೆ ಅಂದರೆ DJI Action 6ಗೆ ಶಿಫ್ಟ್ ಆಗ್ಬೋದು. ಗೋಪ್ರೋನೂ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಅಲ್ಲೋ, ಆದರೆ ಗೋಪ್ರೋದಲ್ಲಿ ಬ್ಯಾಟ್ರಿ ಬ್ಯಾಕಪ್ಪು ಮತ್ತು ಗೋಪ್ರೋದು ಅದೆಲ್ಲ ಅಷ್ಟೇ ಗೈಸ್. ಆಮೇಲೆ ಇನ್ನೊಂದು ಗೈಸ್, ವ್ಲಾಗಿಂಗ್ ಹೆಂಗೆ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಗೈಸ್. ನಮ್ಮಂಥವರೆಲ್ಲ ವ್ಲಾಗಿಂಗಲ್ಲಿ ಏನಕ್ಕೆ ಗೊತ್ತಾಗಲಿಲ್ಲ, ಜೊಚ್ಚೋದಲ್ಲಿರೋರೇ ಬೆಳ್ಸೋಕ್ಕೆ ಬಿಡೋಲ್ಲ, ಸಪೋರ್ಟ್ ಮಾಡೋಕ್ಕೆ ಬಿಡೋಲ್ಲ. ಅದೇ ಈ ಮಧುಗೌಡ ಮತ್ತು ಸ್ಯಾಮ್ ಸಮೀರ್ ಇನ್ಸ್ಟಾ, ಮತ್ತು ಇನ್ಯಾರಪ್ಪ, ಸ್ಯಾಮ್ ಸಮೀರ್ ಇನ್ಸ್ಟಾ, ಮಧುಗೌಡ, ಆಮೇಲೆ ಯಾರು ವ್ಲಾಗ್ ಮಾಡ್ತಾರೆ, ಡೈಲಿ ವ್ಲಾಗ್ ಅವ್ರು ಇಬ್ಬರೇನ ಮಾಡೋದು.
ಅಷ್ಟೇ ಅನ್ಕೋತೀನಿ ಗೈಸ್. ನನಗೆ ಗೊತ್ತಿರೋ ಪ್ರಕಾರ ಅವರಿಬ್ಬರೇ ಎಲ್ಲ, ಇನ್ನೂ ಸುಮಾರು ಜನ ಇದ್ದಾರೆ. ಅಂದರೆ ಟಾಪ್ 2 ಅಂದರೆ ಟಾಪ್ 1 ಸ್ಯಾಮ್ಸಂಗ್, ಟಾಪ್ 2 ಅಲ್ಲ ಟಾಪ್ 1 ಮಧುಗೌಡವ್ರು ಇರಬೇಕು ಮೋಸ್ಟ್ಲಿ. ಅವರೆಲ್ಲ ಗೈಸ್ ಡೈಲಿ ಬ್ಲಾಗ್ ಮಾಡ್ತಾರೆ. ಹೆಂಗೆ ಅಂದರೆ ಅಕ್ಕ, ತಂಗಿ, ಅಮ್ಮ, ಅಣ್ಣ, 3 ಜನ ಅದಕ್ಕೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ಅಂದರೆ ನಾನು ಬ್ಲಾಗಲ್ಲಿ ಒಬ್ಬನೇ ಇದ್ದೀನಿ, ಅಂದರೆ ಇವತ್ತು ಒಬ್ಬನೇ ಇದ್ದೀನಿ. ಒಂದು ಒಳ್ಳೆ ರೀಚ್ ಬಂದಾಗ ಅವರೇ ಬರ್ತಾರೆ, ನಾವು ಬರ್ತೀವಿ ವೀಡಿಯೋದಲ್ಲಿ ಅಂತ. ಅವಾಗ ಎಲ್ಲರನ್ನೂ ತಗೊಂಡ್ರಾಯ್ತು. ಈಗ ಅವ್ರ ಬ್ಲಾಗ್ಗಳು ನೋಡಿದ್ರೆ ಗೈಸ್ ನಿಮಗೆ ಮಧುಗೌಡವ್ರು ಸಿಗ್ತಾರೆ, ಅವರೆಲ್ಲ ಸಿಗ್ತಾ ಇರ್ತಾರೆ ಗೈಸ್. ಅದೇನೇ ಮೇಯ್ನ್ ಇಶ್ಯೂ ಏನು ಬೇಕು ಅಂತ ಕಂಟೆಂಟ್. ಈಗ ಮಧುಗೌಡ ಮೇಲೆ ಪ್ರ್ಯಾಂಕ್ ಮಾಡ್ತಿದ್ದೀನಿ. ಸ್ಯಾಮ್ ಸಮೀರ್ ಅವರು ಹೆಂಗೆ ಅಂದರೆ ನಮ್ಮ ಅಕ್ಕನ್ನ ಎದುರಿಸ್ಕೊಂಡು ಹಿಂಗೆ ಕರ್ಕೊಯ್ತಿದ್ದೀವಿ, ಅಲ್ಲಿ ಕರ್ಕೊಂಡು ಹೋಗಿ ಕಾರ್ ತಗೋತಿದ್ದೀವಿ. ನಮ್ಮ ಅಕ್ಕನ ಪ್ರ್ಯಾಂಕ್ ಮಾಡೋದ, ನಮ್ಮ ಅಣ್ಣನ ಸ್ಯಾಮ್ ಸಮೀರ್ ಅವ್ರನ್ನ ಅವ್ರ ತಮ್ಮ ಪ್ರ್ಯಾಂಕ್ ಮಾಡೋದು ಬಂದು ನಮ್ಮ ಮಮ್ಮಿನ ಪ್ರ್ಯಾಂಕ್ ಮಾಡ್ತಿದ್ದೀವಿ. ಅದು ಇದು ಏನಾರು ಒಂದು ಕಂಟೆಂಟ್ ಮಾಡ್ತಾರೆ ಗೈಸ್. ಅದಕ್ಕೆ ನಾನು ನೋಡ್ತಾಯಿದ್ದೀನಿ ಸ್ಕ್ರಿಪ್ಟೆಡ್ ಕಂಟೆಂಟ್ಗಳು ಮಾಡೋದ, ಆ ಥರ ಅಂದರೆ ಎಂಟರ್ಟೈನ್ಮೆಂಟ್ ಕೊಡೋದ ಜನಗಳಿಗೆ ಅಂತ ಮಾಡ್ತಾಯಿದ್ದೀನಿ ಗೈಸ್. ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಇದು ಡೇ 3 ಆಫ್ ಮೈ ಬ್ಲಾಗ್. ಡೇ 10 ಆದಮೇಲೆ ಗೈಸ್ ಏನಾರು ಒಂದು ಅಚೀವ್ ಮಾಡಲೇಬೇಕು. ಅಷ್ಟರಲ್ಲಿ ಒಂದು ಮಟ್ಟದ ಸಬ್ಸ್ಕ್ರೈಬರ್ಸ್ ಬರಲೇಬೇಕು. ಆ ಥರ ಯೋಚನೆ ಮಾಡಿದ್ದೀನಿ ಗೈಸ್. ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸುತ್ತೆ. 6 ನಿಮಿಷ 5 ನಿಮಿಷ ಮಾತಾಡಿದ್ದೀನಿ, 6-7 ನಿಮಿಷ. ಯಾರು ಕೂತ್ಕೊಂಡು ನೋಡ್ತಾರೆ ಗೈಸ್. ಸರಿ ಮಾಮೂಲಿ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅದೆಲ್ಲ ತೋರಿಸ್ಬಿಟ್ಟು ಬ್ಲಾಗ್ನ ಎಂಡ್ ಮಾಡೋದ. ಟಾಟಾ ಬೈ ಬೈ ಗೈಸ್. ಅದನ್ನು ಇನ್ನೂ ಇದೆ ಬ್ಲಾಗು, ಇನ್ನೊಂದು 2-3 ನಿಮಿಷ ಇರುತ್ತೆ ಗೈಸ್. ಅದಾದಮೇಲೆ ಪುಷ್ಪ ಗೈಸ್ 10 ಡೇಸ್ ಬ್ಲಾಗಲ್ಲಿ ನಂಗೆ ಏನಾದ್ರು ಚೆನ್ನಾಗಿ ಸಿಕ್ಬಿಟ್ರೆ, ಅಂದರೆ ಅರ್ನಿಂಗ್ ಅಲ್ಲ, ವ್ಯೂಸು, ಲೈಕು ಆ ಥರ ಏನಾದ್ರು ಸಿಕ್ಬಿಟ್ರೆ ಗೈಸ್ ನೆಕ್ಸ್ಟ್ ಡೇಯಿಂದ ವೀಡಿಯೋ ನೋಡಿ ಗೈಸ್ ಹೆಂಗೆ ಬರುತ್ತೆ. ಇವಾಗ ಇಲ್ಲಿ ವಿಕಡ ಮನೆಗೆ ಬಂದಿದ್ದೀವಿ. 4:15 ಆಗೈತೆ ಟೈಮು. ಇನ್ನೂ ಪೇಪರ್ ತರಿಸಿಲ್ಲ. ಏನಕ್ಕೆ ಅಂಕಲ್ ಹಂಗೆ ನಿಮ್ಮ ಸನ್ನು? ಏನು ಎಲ್ಲ ಸೋಂಬೇರಿಗಳೇ ಎಲ್ಲಿ ಗೈಸ್? ಎಲ್ಲ ಸೋಂಬೇರಿಗಳೇ. ಅಂಕಲ್ ಎಷ್ಟು ದೇವರಿದ್ದಾವೆ ಹೇಳಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ? ಅಂಕಲು ಪೂಜಾರಿ ಬೇಕಾಯ್ತು ಗೈಸ್, ಮಿಸ್ ಆಗ್ಬಿಟ್ಟು. ಇಲ್ಲಿ ನಮ್ಮ ಗೌಡ್ರು ಕ್ಯಾರೆಕ್ಟು ಬಂದ್ಬಿಟ್ಟವ್ರೆ, ಅವ್ರು ಬ್ರಾಹ್ಮಣರ ಬೇಕಾಯ್ತು, ಮಿಸ್ ಆಗಿ ನಮ್ಗೆ ಎಷ್ಟು ಬಂದ್ಬಿಟ್ಟವ್ರೆ ಗೈಸ್. ಏನು ಗೈಸ್ ನಮ್ಮ ಮುಡ್ಸ್ಕೊಡಲ್ಲ ಗೈಸ್. ಇಲ್ಲಿ ಬಟ್ಟೆನೂ ಮುಡ್ಸ್ಕೊಬೇಡಿ, ಅದು ಮುಡ್ಸ್ಕೊಬೇಡಿ, ಇದು ಮುಡ್ಸ್ಕೊಬೇಡಿ ಅನ್ನೋದ್ರಲ್ಲೇ ಇರ್ತಾರೆ ಗೈಸ್. ಬರೀ ಗಾಯ್ಸ್ ಅಷ್ಟೇ ಬರೋದು ನಮ್ಮ ಬಾಯಲ್ಲಿ ಗೈಸ್, ಅಲ್ವಾ ಅಂಕಲ್? ಬ್ಲಾಗ್ ಬತ್ತೈತ ಅಂಕಲ್ ನಿಮ್ಮ ಫೋನ್ಗೆ? ಅಲ್ಲ ಯಾಕಂದ್ರೆ ನಮ್ಮ ತಂಗಿದು ಇದು ಇಬ್ರು ಒಬ್ಬರಿಗೆ ಅವಳು. ಅಲ್ಲೇ ಬೇರೆ ಫೋಟೋ, ಇದೇ ಬೇರೆ ಫೋಟೋ. ಇದು ಅಂಕಲ್ ಬ್ಲಾಗ್ ಬಂದೈತಾ ನಿಮ್ಮ ಫೋನ್ಗೆ? ಬಿಟ್ಟಿದೆ ನಿನ್ನೆ ಮೊನ್ನೆಯಿಂದ ಬಿಡ್ತಾವ. ನೀವು ಬತ್ತೈತಾ ನಿಮ್ಮ ಫೋನ್ಗೆ? ಯೂಟ್ಯೂಬಲ್ಲಿ ವಿಡಿಯೋ ಬತ್ತೈತೆ ನೋಡಿ. ಗೈಸ್ ಇಲ್ಲಿ ನೋಡಿ ನಮ್ಮ ವಿಕೆಣ ಕುಡ್ದ್ಗೆ ಅಂದಲ್ಲ ಅಂಟೀರ್ ನೋಡ್ಕೊ ಬಿದ್ದಿರೋದು ಗೈಸ್. ಕೊಡ್ತೀನಿ ಏಟಾ. ಇದು ಯಾವಾಗ ಕುಯ್ಸೋದ ಬ್ಯಾಂಡೇಜಾ? ನಾಳಿದ್ದು ಕಟ್ ಮಾಡು. ನಾಳಿದ್ರಿಂದ ಪೇಪರ್ ಬರಲ್ಲ. ನಾನು ಬೆಳಗ್ಗೆ ಪೇಪರ್ ಕಾಲೇಜು ಫೋನ್ ಮಾಡಿದ್ರು, ಕಾಲೇಜ್ ಫೋನ್ ಮಾಡಿದ್ರು. ಏನೋ ಈಗ ಸಂಜೆ ಬರ್ತೀರ? ಬರ್ತೀರ? 2 ಕೊಟ್ಬಿಡು. ಯಾವ ಕೊಟ್ರೆ ಮೇಡಮ್ ದುಡ್ಡ? ಕೊಟ್ಟಿಲ್ಲ. ಗೈಸ್ ನಮ್ಮ ಅವ್ವಾರ ಮನೆ ಹತ್ರ ಬೋರ್ ಹೊಡಿತಾವ್ರೆ, ಏನು ಕೇಳಿಸ್ತಾ ಇಲ್ಲ ಗೈಸ್. ಧನಲಕ್ಷ್ಮಿ ಅವರೇ, ನಮ್ಮ ಧನಲಕ್ಷ್ಮಿ ಮಾತಾಡ್ಸದ ಅಂತ ಬಂದ್ವಿ ಗೈಸ್. ಇಲ್ಲಿ ಏನುವೆ ಇಲ್ಲಿ ಆಲೆ ಎಲ್ಲ ರೆಡಿ ಮಾಡ್ಕೊತಾರೆ. ಬಟ್ಟೆಯ ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಕ್ಕೆ. ಹೆಲೋವಾ ನೋಡಿ ಗೈಸ್, ಎಲ್ಲ ಆಲೆ ರೆಡಿ ಮಾಡ್ಕೊಂಡು ಹೋಯ್ತಾ ಇರೋದು ಗೈಸ್. ಬೋರ್ ಸೌಂಡ್ ಹೆವಿ ಐತೆ ಗೈಸ್. ಇವತ್ತು ವಿಡಿಯೋ ಇಷ್ಟೇ, ಕ್ಲೋಸ್. ಟಾಟಾ ಬೈ ಬೈ. ಕಲ್ ಸುಬೆ.